ದರ್ಶನಕ್ಕೆ ಹೋಗಬೇಕು. ದರ್ಶನಕ್ಕೆ ಈ ಕಡೆ ಹೋಗಿ ದೇವಸ್ಥಾನದ ಒಳಗಡೆಯಿಂದನೇ ಹೋಗ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ, ಹೊರಗಡೆನೇ ನೋಡ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ರಾಯರ ದರ್ಶನಕ್ಕೆ, ಈ ಕಡೆ ಮಂಚಲಮ್ಮ ದರ್ಶನ. ಇಲ್ಲಿ ಅನ್ನಪ್ರಾಶನ, ಸಾಗರ ತುಂಬ ರಶ್ ಇದೆ. ಏಕಾದಶಿ ಗುರುವಾರ ಬಿಟ್ಟಿದೆ, ತುಂಬ ರಶ್ ಇದೆ. ಇದು 1000 ರೂಪೀಸ್ ಕ್ಯೂ ನೋಡಿ ಎಷ್ಟಿದೆ. ಬಿಲೋ 1000 ರೂಪೀಸ್. 1000 ರೂಪೀಸ್ ಕ್ಯೂವಲ್ಲಿ ಇನ್ನೆಷ್ಟು ಜನ ಇರ್ತಾರೆ. ಇದು ಅಬೋವ್ 1000 ರೂಪೀಸ್ ಕ್ಯೂ. ಹಿಂದುಗಡೆ ಹೋಗಿ ಸಾಯಂಕಾಲ ದರ್ಶನ ತುಂಬ ರಶ್ ಇದೆ. ಇವತ್ತು ಏಕಾದಶಿ ಆಗಿರೋದ್ರಿಂದ ಏನು ಪೂಜೆನೂ ಇಲ್ಲ, ಬರೀ ದರ್ಶನ ಮಾತ್ರ. ಎಲ್ಲ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸಾಯಂಕಾಲ ಆಗಿದ್ದರೆ ಇಲ್ಲಿ ತೇರು ಆ ಥರ ಎಲ್ಲ ನಡೀತಾ ಇತ್ತು. ಏನು ಪೂಜೆನೂ ಇಲ್ಲ, ದೇವ್ರಿಗೂ ಹೂವು ಕೂಡ ಹಾಕೋದಿಲ್ಲ. ಬರೀ ತೀರ್ಥ ಮಾತ್ರ ಕೊಡ್ತಾರೆ. ಅಕ್ಷತೆ ಕಾಳು ನೋಡಿ, ಇಲ್ಲಿ ತೀರ್ಥ ಕೊಡ್ತಾ ಇದ್ದಾರೆ. ಅಕ್ಷತೆ ಕಾಳು ಕೊಡೋದಿಲ್ಲ, ಹೂವು ಕೊಡೋದಿಲ್ಲ, ಏನೂ ಇಲ್ಲ. ಇವತ್ತು ಸಾಯಂಕಾಲ ರಾಯರ ಅಲಂಕಾರ ಏನಿಲ್ಲ, ಬರೀ ರಾಯರು. ಇಲ್ಲಿ ಯಾವಾಗಲೂ ಡ್ಯಾನ್ಸ್ ಪ್ರೋಗ್ರಾಮ್ಗಳು ನಡೀತಾ ಇತ್ತು. ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ಗಳು ಇಲ್ಲ, ಏನೂ ಇಲ್ಲ. ಇವತ್ತು ಪ್ರತಿಯೊಂದೂ ಸ್ಟಾಪ್. ತೀರ್ಥ ಒಂದು ಕೊಡ್ತಾರೆ, ಒಂದು ದಿವಸ ಫುಲ್, ಒಂದು ನೈಟ್ ಪೂರ್ತಿ. ಇಲ್ಲಿದ್ದ ತುಳಸಿ ಗಿಡ ಎಲ್ಲ ಖಾಲಿ ಆಗಿಬಿಟ್ಟಿದೆ 15 ದಿವಸದ ಮುಂಚೆ ಎಲ್ಲ.
ದೊಡ್ಡ ದೊಡ್ಡದಾಗಿತ್ತು. ಎಲ್ಲ ಪುಟ್ಟ ಪುಟ್ಟದಾಗಿ ಹಾಕಿದ್ದಾರೆ. 15 ದಿವಸಕ್ಕೆಲ್ಲ ಬಂದ್ಬಿಡುತ್ತೆ. ದೇವ್ರ ಪೂಜೆಗೆ 5 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತಂತೆ. ರಸೀದಿ ತೆಗೆದುಕೊಂಡವರು 5 ಗಂಟೆಗೆ ಒಂದು ದಿವಸಕ್ಕೆ ರೂಮ್ ಬಾಡಿಗೆ ಬಂದು 500 ರೂಪಾಯಿ. ಇಲ್ಲಿ ಫ್ರೀ ರೂಮ್ಸ್. ಇಲ್ಲಿ ಬಾಡಿಗೆ 2 ದಿವಸ ಕೊಡೋದು, ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ. ಒಂದು ದಿವಸ ಬಾಡಿಗೆ 500 ರೂಪಾಯಿ. ಇದು ಮಠದವ್ರದ್ದೇ ರೂಲ್ಸು. ಬೇರೆ ಕಡೆ ಆದರೆ ತೊಗೊಬೋದು. ಈ ಆಂಧ್ರ ಸೈಡು ರಾಯಚೂರವರೆಲ್ಲ ನೋಡಿ ಈ ಥರ ಟೆಂಪುಗಳಲ್ಲಿ ಬರ್ತಾರೆ. ಮೇಲೆ ಕಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದು ಪೊಲೀಸ್ ಸ್ಟೇಷನ್ನು. ಪೊಲೀಸ್ ಸ್ಟೇಷನ್ ಇದು. ಪೊಲೀಸ್ ಸ್ಟೇಷನ್ ಡೈರೆಕ್ಟ್ ರೋಡು ಹೋದರೆ ರೂಮ್ ಸಿಗುತ್ತೆ. ಮ್ಯಾಂಗೋಸ್ ತಗೊಂಡೆ. ಬಜ್ಜಿ ಬೋಂಡ ಸಿಗುತ್ತೆ. ಅದು ನೋಡೋಣ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ. ಬೇಜಾನ್ ಅಂಗಡಿಗಳಿರುತ್ತೆ. ಇದು ನೈಟಲ್ಲಿ ಧರೆಗಿಳಿದ ಸ್ವರ್ಗ ಥರ ಇರುತ್ತೆ. ನರಸಿಂಹಸ್ವಾಮಿ, ಅದು ಪ್ರಹ್ಲಾದ ಬಂದು ರಾಯರ ಅವತಾರ. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವರು ಸುಬುಧೇಂದ್ರ ತೀರ್ಥ ಸ್ವಾಮಿಗಳು. ಇವಾಗ ಸ್ವಾಮಿಗಳು ಮಠಕ್ಕಾಗಿದ್ದಾರೆ ಅಲ್ವಾ, ಅವ್ರ ತಾಯಿ. ಎಲ್ಲರೂ ಬಂದು ಅವ್ರ ಆಶೀರ್ವಾದ ಪಡೀತಾ ಇದ್ದಾರೆ. ಇವರು ಸುಬುಧೇಂದ್ರ ತೀರ್ಥರ ತಾಯಿ ಇರ್ಬೋದು. ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ ಸ್ವಾಮೀಜಿಗಳು. ಯಾರೋ ಮಹಾತಾಯಿ. ಅವರೇ ಪಕ್ಕ ಅವರು ಆವ ಬಾವುಗಳೆಲ್ಲ.
ಇದು ಜನರು ರಾತ್ರಿ ಹೊತ್ತು ಬಂದು ಉಳ್ಕೊಳ್ಳೋಕ್ಕೆ ಅಂತ ಈ ಥರ ಮಾಡಿದ್ದಾರೆ. ಈಗ ಮಳೆ ಬಿಸಿಲಿಗೆ ತಡ್ಕೊಬೇಕು ಅಂತ ಇವಾಗ ಈ ಥರ ಹಾಕಿದ್ದಾರೆ. ಮೊದಲು ಇದು ಇರಲಿಲ್ಲ. ಈಗ ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ ರೂಮ್ಗಳಿಗೆ, ಆ ಥರ ಜನ ಬಂದು ಇಲ್ಲೇ ನೋಡಿ ಮಲಗಿದ್ದಾರೆ. ಈ ಥರ ಮಲಗಿ ಬೆಳಗ್ಗೆ ಎದ್ದು ಹೊಳೆಯಲ್ಲಿ ಸ್ನಾನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಿ ಆಮೇಲೆ ಫ್ರೀ ಊಟ ಮಾಡಿ ಹೋಗ್ತಾರೆ. ಎಲ್ಲ ಫ್ರೀಯಾಗೇ ಸಿಗುತ್ತೆ, ಫ್ರೀಯಾಗೇ ಇರುತ್ತೆ. ಇಲ್ಲಿ ಪೊಲೀಸ್ ಸೆಕ್ಯೂರಿಟಿನೂ ಇರುತ್ತೆ, ಏನು ಭಯ ಇಲ್ಲ. ಯಾರಾದರೂ ಏನಾದರೂ ಕೆಟ್ಟದಾಗಿ ವರ್ತಿಸ್ತಾ ಇದ್ದರೆ ಪೊಲೀಸವರು ಬಂದು ಚೆನ್ನಾಗಿ ಹೊಡೆದಾಕ್ತಾರೆ. ಇಲ್ಲಿ ಒಬ್ಬರು ಹಂಗೆ ಮಾಡಿದ್ರು, ಅವ್ರನ್ನ ಚೆನ್ನಾಗಿ ಹೊಡಿತಾಯಿದ್ರು. ಹೊಡೆದು ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕಿ ರುಬ್ಬಿ ವಾಪಸ್ಸು ಕಳಿಸ್ತಾಯಿದ್ರು. ನೋಡಿ ಇಲ್ಲಿ ಮಲ್ಕೊಳ್ಳೋಕ್ಕೆ ಚಾಪೆಗಳು ಸಿಗುತ್ತೆ ಆಚೆಗಡೆ. ಇದು ಈ ಚಾಪೆ ಹೊರಗಡೆ ಕೊಡ್ತಾರೆ. 300 ರೂಪಾಯಿ ಕೊಟ್ಟರೆ ನಾವು ರಿಟರ್ನ್ ಕೊಡೋವಾಗ 50 ರೂಪಾಯಿ ಇಟ್ಕೊಂಡು 250 ರೂಪಾಯಿ ನಮಗೆ ವಾಪಸ್ ಕೊಡ್ತಾರೆ. ದಿವಸಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಒದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಏನೂ ತಂದಿಲ್ಲ ಅಂದರೆ ಹೊರಗಡೆನೇ ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಪೊಲೀಸವರು ಬಂದು ಇಲ್ಲಿಲ್ಲ ಮಲಗಿರೋರ್ನೆಲ್ಲ ಎಬ್ಬಿಸಿ ಕೋಲೆತ್ಕೊಂಡು ಎಬ್ಬಿಸ್ಬಿಟ್ಟು ಹೋದರು. ಪ್ರತಿದಿನನೂ ಹಂಗೆ ಮಾಡ್ತಾರೆ. ಇದು 5 ಗಂಟೆ ಮೇಲೆ ಯಾರೂ ಮಲಗಬಾರ್ದು, ರಾಯರದು ಪೂಜೆ ಎಲ್ಲ ಶುರುವಾಗುತ್ತೆ ಅಂತ ಹೇಳಿ ಬೆಳಿಗ್ಗೆ 7 ಗಂಟೆ 2 ನಿಮಿಷ ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ. ಇದು ಮಂಚಾಲಮ್ಮನ ಗುಡಿ ಒಳಗಡೆ ಹೋಗೋ ಎಂಟ್ರೆನ್ಸ್. ಇದು ರಾಯರ ಗುಡಿ. ಇಲ್ಲೇ ತುಲಾಭಾರ ಹೋಗೋದು. ಆ ತುಲಾಭಾರದಿಂದ ಒಂದು 5 ಸ್ಟೆಪ್ ಸಿಕ್ಕಿದ್ರೆ ಮಂಚಾಲಮ್ಮನ ಗುಡಿಗೆ ದಾರಿ. ಇವರೆಲ್ಲ ಗನ್ಮ್ಯಾನ್ಸು. गजप्रवास तीर्थराजदा जयरामचंद्रदेवुडु गजप्रवास तीर्थवारचे कुंजवने जयरामचंद्रदेवुडु गजप्रवास तीर्थराजदा जयरामचंद्रमूर्ति